ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು, ಅವರವರ ಬುದ್ಧಿ ಅವರವರ ಹೆಗಲಿಗೆ, ನೊಂದುಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸೋದು ಅತಿ ದೊಡ್ಡ ಪಾಪ. ನೀನು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು, ಉಳಿದ ಎಲ್ಲವನ್ನು ನನಗೆ ಬಿಟ್ಟು ಬಿಡು. ನಮಗೆ ಎಷ್ಟೇ ಕಷ್ಟ ಬಂದರೂ ಧರ್ಮದಲ್ಲೇ ಇದ್ದು ಬದುಕಬೇಕು ಅಂತ ಶ್ರೀರಾಮ ಹೇಳಿದರು. ನಾವು ಏನೇ ಮಾಡಿಯಾದರೂ ಸರಿ ಧರ್ಮವನ್ನು ಹೇಗೆ ಕಾಪಾಡಬೇಕು ಅಂತ ಶ್ರೀಕೃಷ್ಣ ಹೇಳಿದರು. ಮನೆ ಅಂದಮೇಲೆ ಕಸ ಬರುತ್ತೆ, ಬದುಕು ಅಂದಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ತ್ಯಾಗದಿಂದ ಮೊದಲು ಸಿಗುವುದು ನೆಮ್ಮದಿ. ಸ್ವಲ್ಪವೂ ಉದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಸ್ವೀಕರಿಸಿದಾಗ ಎಲ್ಲವೂ ಶಾಂತ. ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಅಂತಹ ಶಾಂತಿ ಬರಲು ಸಾಧ್ಯ. ಕ್ಷುದ್ರವಾದ ಲೌಕಿಕ ವಿಚಾರದಲ್ಲಿ ತಲೆ ಹಾಕಿಕೊಂಡು ಪೈಪೋಟಿ, ಸ್ಪರ್ಧೆ, ಜಗಳ, ವಿರಸದಿಂದ ಜೀವನ ಸಾಗಿಸುವುದಕ್ಕಿಂತ ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಶಾಂತಿಯನ್ನು ಸಾಧಿಸಿ. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ, ಪ್ರಯತ್ನವೆಂಬುವುದು ಅಧಿಕವಾದರೆ ಹಣೆಬರಹವು ಕೂಡ ಶಿರಬಾಗುತ್ತೆ, ಇದು ನಿಶ್ಚಿತ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಅವರು ನಿಮ್ಮ ಶತ್ರುವೂ ಆಗಬಲ್ಲರು. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ, ನಾಳೆ ಅವರು ನಿಮ್ಮ ಮಿತ್ರನೂ ಆಗಬಲ್ಲರು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ. ಸುಳ್ಳು ಅನ್ನೋ ಕೆಂಡ ಸುಟ್ಟು ಬೂದಿಯಾಗಲೇಬೇಕು. ಸತ್ಯ ಅನ್ನೋ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅರ್ಜುನನು ಕೃಷ್ಣನಲ್ಲಿ ಕೇಳಿದ, ಪ್ರಭು, ಪೂಜೆ ಯಾವ ರೀತಿ ಮಾಡಬೇಕು? ಆಗ ಶ್ರೀಕೃಷ್ಣ ಹೇಳಿದನು, ನೀನು ಖುಷಿಯಾಗಿ ಇರು ಹಾಗೂ ಇತರರನ್ನು ಖುಷಿಯಾಗಿ ಇಡು, ಅದೇ ನೀನು ನನಗೆ ಮಾಡುವ ಪೂಜೆ. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ. ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರವಾಗುತ್ತಾನೆ. ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ. ನೀವು ಯಾವ ದೃಷ್ಟಿಯಿಂದ ಪ್ರಪಂಚವನ್ನು ನೋಡುತ್ತೀರೋ ಪ್ರಪಂಚ ನಿಮಗೆ ಹಾಗೆಯೇ ಕಾಣಿಸುತ್ತೆ. ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆ ಅಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ಚಿಂತಿಸದಿರು. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತೆ. ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ. ಏನಾದರೂ ಸಂಭವಿಸಿದರೆ ಅದು ನಮ್ಮ ಒಳಿತಿಗಾಗಿ, ದೇವರ ಇಚ್ಛೆ. ಬಹಳಷ್ಟು ಸಲ ಕಣ್ಣು ಆಸೆ ಪಟ್ಟ ವಸ್ತುಗಳೇ ಸಿಗಲ್ಲ, ಅಂಥದ್ರಲ್ಲಿ ಮನಸ್ಸು ಆಸೆ ಪಟ್ಟಿದ್ದು ಸಿಗುತ್ತಾ? ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಿನಗಿರಲಿ. ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು. ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಈ ಜಗದಲ್ಲಿ ಶ್ರೇಷ್ಠ ವ್ಯಕ್ತಿತ್ವವುಳ್ಳವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಒಂದು ವೇಳೆ ಅಂಥ ಸಮಯ ಬಂದರೆ ನಾನು ಬಂದೇ ಬರುತ್ತೇನೆ. ಒಮ್ಮೆ ನಾನು ಜೊತೆ ನಿಂತರೆ ಸಮಯ, ವಿಧಿ ಯಾವುದೇ ಗಡಿಯನ್ನು ದಾಟಿ ಜಯಬೇರಿ ಬಾರಿಸುವೆ. ಕೆಟ್ಟವರು ಕೆಟ್ಟದ್ದು ಮಾಡಿದರೆ ಅದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದರೆ ಒಳ್ಳೆಯವರನ್ನು ಕಾಪಾಡಲು ನಾ ಸಿದ್ಧನಾಗಿರುತ್ತೇನೆ. ಅದೇ ಒಳ್ಳೆಯವರು ಒಂದು ವೇಳೆ ತಿರುಗಿ ಬಿದ್ದರೆ ಪರಿಸ್ಥಿತಿ ಭಯಂಕರವಾಗಿರುತ್ತೆ. ಯಾಕೆಂದರೆ ಆವಾಗಲೂ ನಾನು ಅವರ ಜೊತೆಯೇ ಇರುತ್ತೀನಿ. ಒಬ್ಬ ದುಷ್ಟ ಕೆಟ್ಟದ್ದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಅಂದರೆ ಆತ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ರೂ ಕೂಡ ಅದು ಎಂದೂ ಅವರ ರಕ್ಷಣೆ ಮಾಡಲಾರದು. ಯಾಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರೋದಿಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತೆ. ಕಾದು ನೋಡು. ಯಾಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿದ್ದೇವೆ. ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ಅತಿ ಬುದ್ಧಿವಂತರು ಅತಿ ಮೂರ್ಖರ ಮಧ್ಯೆ ಅಂತಹ ವ್ಯತ್ಯಾಸ ಏನೂ ಇಲ್ಲ. ಯಾಕೆಂದರೆ ಇಬ್ಬರು ಯಾರ ಮಾತನ್ನು ಕೇಳುವುದಿಲ್ಲ.
ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಮತ್ಸರ, ಸೌಹಾರ್ದ ಏನನ್ನೇ ಬಿತ್ತಿದ್ರೂ ಸೊಂಪಾಗಿ ಬೆಳೆಯುತ್ತೆ. ಅದರಲ್ಲಿ ಬಿಡುವ ಫಲ ನೀವು ತಿನ್ನಬೇಕಾದುದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಲಿ. ಕಳೆದುಕೊಂಡೆ ಎಂದು ವ್ಯಥೆ ಪಡಬೇಡ. ಕಳೆದುಕೊಳ್ಳದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಯಾಕೆಂದರೆ ಸ್ವರ್ಗವು ಕೂಡ ಸಾವನ್ನು ಬಯಸುತ್ತೆ. ಪ್ರತಿದಿನವೂ ಒಳ್ಳೆಯ ದಿನವೇ ಅಲ್ಲ, ಆದರೆ ಪ್ರತಿದಿನದಲ್ಲೂ ಒಳಿತು ಇದ್ದೇ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವುಗಳಿಂದ ಆತ್ಮವು ಪತನವಾಗಿದೆ. ಇವುಗಳನ್ನು ತ್ಯಜಿಸಿದ್ರೆ ಜೀವನದಲ್ಲಿ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುದನ್ನು ಮರೆಯಬೇಡಿ. ಕತ್ತಲನ್ನು ಬೆಳಕು ಮರೆ ಮಾಡಬಹುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲ ಕಾಲಕ್ಕೆ ಕಷ್ಟಗಳೆಂಬ ಕತ್ತಲೆ ಕವಿಯುವುದು ಸಹಜ. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬಹುದು. ನಿಂದಿಸು, ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು. ಸತ್ಯವನ್ನು ತಿಳಿದು ನಿಂದಿಸು. ನೀನು ನಿಂದಿಸಿದ್ದು ಅಸತ್ಯವಾಗಿದ್ರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಚಿತ. ಒಂದು ಸಣ್ಣ ತಪ್ಪು ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನು ಕಲಿಸಿಕೊಡುತ್ತೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿಲ್ಲ. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ. ಯಾಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಘೋರವಾಗಿರುತ್ತೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತೆ ಎಂದು ನಮಗೆ ತಿಳಿದಿರೋದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮಕ್ಕೂ ಮೋಸ ಮಾಡಬೇಡಿ. ಯಾವ ಪ್ರಾಣಿಯನ್ನು ಕೊಲ್ಲದ ಒಬ್ಬ ಸನ್ಯಾಸಿ ಏನು ಮಾಡ್ತಾನೆ ಅಂದರೆ, ಅವನು ಒಂದು ದಿನ ತನ್ನ ಕೆರೆಕಟ್ಟೆಯ ಮೇಲೆ ಹೋಗುವಾಗ ಆ ಕೆರೆಯಲ್ಲಿ ಭಕ್ತರು ಮೀನು ಹಿಡಿಯೋದನ್ನು ನೋಡ್ತಾನೆ. ಅದನ್ನು ನೋಡಿ ಬಹಳ ಕನಿಕರದಿಂದ ಆ ಸನ್ಯಾಸಿಯು, ಅಯ್ಯೋ ಬೇಸ್ತರೆ, ನಿಮ್ಮ ಕೆಲಸವನ್ನು ನೋಡಿ ನನಗೆ ಬಹಳ ದುಃಖ ಆಗ್ತಿದೆ, ಅಯ್ಯೋ ಪಾಪವೇ ಎನ್ನುತ್ತಾ ನೀವು ಯಾವಾಗ ಕಟ್ಟೆಯ ಮೇಲಕ್ಕೆ ಬರುವಿರಿ ಅನ್ನಲು ಆ ಬೇಸ್ತರು, ಅಯ್ಯ ನಮ್ಮ ಬುಟ್ಟಿಗಳು ತುಂಬಿದ್ರೆ ಕಟ್ಟೆಯ ಮೇಲಕ್ಕೆ ಹತ್ತುತ್ತೇವೆ ಅಂದರು. ಹೀಗೆ ಲೋಕದಲ್ಲಿ ಅವರಿಗೆ ಬೇಕಾದ ಕೆಲಸಗಳೇ ಅಗತ್ಯವಾದಾಗ ಒಬ್ಬರ ಮಾತು ಒಬ್ಬರು ಕೇಳುವುದಿಲ್ಲ. ಹೀಗೆ ಹೇಳಿ, ಯಾವುದು ಪಾಪ ಯಾವುದು ಪುಣ್ಯ, ಎಲ್ಲ ನಮ್ಮವರು ಎನ್ನುವುದು ಭ್ರಮೆ, ಎಲ್ಲ ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು, ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ, ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ. ನಾನು ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜೀವನವನ್ನು. ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲ ಅನ್ನ ತಿನ್ನುತ್ತಾರೆ ಎಂದು ಅಹಂಕಾರ ಪಡಬೇಡ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡು. ಒಂದು ವೇಳೆ ದೇವರು ನೀಡಿದ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡ್ರೆ ನೀವು ಮನೆಯವರಿಗೆ ಅನ್ನ ಹಾಕುವುದಕ್ಕಿಂತ ನೀವೇ ಅನ್ನಕ್ಕಾಗಿ ಅಲೆಯಬೇಕಾಗುತ್ತೆ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತೆ.